ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಿಲನ 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 ಮಿಲನ. ಗುಡ್ ಮಾರ್ನಿಂಗ್ ಕಂದ. ಯಾಕೋ ನನ್ನ ಜೊತೆ ಮಾತಾಡಲ್ವಾ? ಬಂಗಾರು, ಇನ್ನೊಂದು ಸ್ವಲ್ಪ ಹಾಲು ತಂದ್ಕೊಡ್ಲಾ? ಇಷ್ಟು ಬೇಗ ಹೊರಟ್ಯಾ? ಹೂಮ. ಟೀ ಕುಡಿದ್ಯಾ? ಏನು ಬೇಡ, ಮೊದಲು ನನ್ನ ನಂಬಿ ಸಾಕು. ಇಟ್ಸ್ ಓಕೆ ಮಗನೆ, ನಿನಗೆ ಹೇಗೆ ಬೇಕೋ ಹಾಗೆ ಬದುಕು. ವಿ ವಿಲ್ ನಾಟ್ ಕೇರ್ ಎನಿ ಮೋರ್. ಗೊತ್ತಾಗ್ತಿದೆ. ನನಗಿವಾಗ ಏನು ಹೇಳಕ್ಕಾಗ್ತಿಲ್ಲ. ಬಟ್ ಇಷ್ಟು ಅರ್ಥ ಮಾಡ್ಕೊಳ್ಳಿಮ್ಮ, ನಿಮ್ಮ ಮಗ ತಪ್ಪು ಮಾಡ್ತಿಲ್ಲ ಅಷ್ಟೇ. ಬಾಯ್ ಬಾಯ್ ಕಂದ. ನಿನ್ನಪ್ಪ ಅಂದ್ರೆ ನಿನಗೂ ಇಷ್ಟ ಇಲ್ವೇನೋ? ಹೋಗಿ ಬರ್ತೀನಿ ಡ್ಯಾಡಿ. ಓಕೆ ಬಾಯ್. ಇಷ್ಟು ಬೇಗ ಎಲ್ಲ ಹೊರಟಿದ್ದಾನೆ ಅವನು. ವೆರಿ ಸ್ಟ್ರೇಂಜ್. ಒಬ್ರೊಬ್ರು ನನ್ನ ಹೀಗೆ ದೂರ ಇಡ್ತಿದಾರಲ್ಲ, ಹಾಗಾದ್ರೆ ಯಾರೊಬ್ರು ನನ್ನ ಅರ್ಥನೇ ಮಾಡ್ಕೊಂಡಿಲ್ವಾ? ಇದಕ್ಕೆಲ್ಲ ಪ್ರಾರ್ಥನೆ ಪರಿಹಾರ. ಚಿಂತು, ದೇವ್ರ ಅಣಗು ಹೇಳ್ತಾ ಇದೀನಿ, ಇದನ್ನ ಹೀಗೆ ಬಿಟ್ರೆ ಅಧ್ವಾನ ಆಗೋಗುತ್ತೆ ಕಣೆ. ಹಾಗಾದ್ರೆ ಇವಾಗ ಏನ್ ಮಾಡೋದು? ಅಂಕಲ್ ಆಂಟಿಗೆ ಫೋನ್ ಮಾಡೋಣ ಇರು. ಹೇಳು ಅಂಜನ್, ಅರ್ಥನ ಹತ್ರ ಮಾತಾಡ್ಬೇಕಾಗಿತ್ತಾ? ಐ ಥಿಂಕ್ ಅವಳು ಸ್ನಾನಕ್ಕೆ ಹೋಗಿದ್ದಾಳೆ. ಇಟ್ಸ್ ಓಕೆ ಅಂಕಲ್, ಅರ್ಥ ಸ್ನಾನಕ್ಕೆ ಹೋಗಿದ್ದೆ ಒಳ್ಳೇದಾಯ್ತು. ಯಾಕೋ ಪರಿಸ್ಥಿತಿ ಮಿತಿ ಮೀರೋ ಲಕ್ಷಣ ಕಾಣ್ತದೆ ಅಂಕಲ್. ಇಷ್ಟು ವರ್ಷ ಇವ್ರು ಆಡಿದ ಆಟನೆಲ್ಲ ನಾವು ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ನೋಡ್ಕೋತಾನೆ ಬಂದಿದ್ದೀವಿ. ಆದರೆ ಇನ್ಮೇಲೂ ನಾವು ಸುಮ್ಮನಿದ್ರೆ ಮನೆಯವರು ಅನ್ಸ್ಕೊಂಡು ಏನು ಮಾಡ್ದಾಗತ್ತೆ ಹೇಳಿ? ಈಗೇನು ಮಾಡಬೇಕು ಅಂತೀಯಾ? ಆಲ್ ಆಫ್ ಎ ಸಡನ್ ನೀನು ಯಾಕೆ ಹೇಗಿದ್ಯಾ ಅಂತ ಸಮರ್ಥನೂ ಕೇಳೋಕ್ಕಾಗಲ್ಲ, ಪ್ರಾರ್ಥನೂ ಕೇಳೋಕ್ಕಾಗಲ್ಲ. ಹೇಗೆ ಕೇಳೋದು, ಏನು ಮಾತಾಡೋದು ಎಲ್ಲ ಡಿಸೈಡ್ ಮಾಡೋಣ ಅಂಕಲ್. ಅದನ್ನು ಈ ಥರ ಫೋನಲ್ಲಿ ಮಾತಾಡೋದಕ್ಕಿಂತ ಮೀಟ್ ಮಾಡೋದೇ ಸೇಫು ಅಂತ ಅನಿಸುತ್ತೆ. ಇವತ್ತು ಮನೆಯಲ್ಲೇ ಇದ್ದೀರಾ ತಾನೆ ಅಂಕಲ್? ಹೂನಪ್ಪ, ನೀನು ಬರ್ತೀಯ ಅಂದರೆ ಮನೆಯಲ್ಲೇ ಕಾಯ್ತಾ ಇರ್ತೀವಿ. ಎನಿ ಟೈಮ್ ಬಾ. ಹ್ಞೂ ಅಂಕಲ್, ನಾನು ಚಿಂತು ಇಬ್ಬರು ಬರ್ತೀವಿ. ಆಯ್ತಪ್ಪ, ಬನ್ನಿ. ಸರಿ, ಬಾಯ್ ಅಂಕಲ್, ನಿಮ್ಮ ಮನೆಯಲ್ಲೇ ಸಿಗ್ತೀವಿ. ಬಾಯಪ್ಪ. ಸಂಜಯ್, ಅವರಿಬ್ರು ಬರ್ತಾರಂತ ಇಲ್ಲಿಗೆ? ಎಸ್ ಸಂಧ್ಯಾ, ಇಲ್ಲಿ ಮಾತ್ರ ಅಲ್ಲ, ಸಮಸ್ಯೆ ಅಲ್ಲಿ ಇದೆ. ಇವರಿಬ್ರು ಒಂದೇ ಸಮಯಕ್ಕೆ ಹೇಗೆ ಬದಲಾಗಕ್ಕೆ ಸಾಧ್ಯ? ನನಗೂ ಅದೇ ಆಶ್ಚರ್ಯ ಆಗ್ತಿದೆ ಸಂಜಯ್. ಅವರಿಬ್ರು ಮಧ್ಯೆ ಏನಾದರೂ ಮಾತುಕತೆ ಆಗಿದೆಯೋ ಏನೋ? ಒಬ್ಬರ ಮೇಲೊಬ್ರು ಹಟ್ಟಕ್ಕೆ ಬಿದ್ದು ಈ ಥರ ಮಾಡ್ತಾ ಇದ್ದಾರಾ? ದೇವ್ರಿಗೆ ಗೊತ್ತು. ಮಡಿಕೇರಿಗೆ ಹೋದಾಗ ಏನಾದರೂ ಆಗಿರ್ಬೋದಾ? ಆಗಿರ್ಬೋದಾ ಅಂತ.
ಅರ್ಥ ಹೇಳ್ತಿದ್ಲಲ್ಲ ಸಂಜಯ್. ಅಪ್ಪ ಅಮ್ಮ ಏನೇನೋ ಮಾತಾಡ್ಕೋತಾ ಇದ್ರು, ಆದರೆ ಅದ್ಯಾವುದೂ ನನಗೆ ಅರ್ಥ ಆಗ್ತಿರ್ಲಿಲ್ಲ ಅಂತ. ಯಾ ಅಡ್ಕೆಯಿಂದ ಬಂದಮೇಲೆ ಅರ್ಥ ಹಾಗೆ ಹೇಳಿದ್ದು. ಅಲ್ಲೇ ಏನಾದರೂ ಮನಸ್ತಾಪ ಆಗಿರ್ಬೋದಲ್ವಾ ಸಂಜಯ್? ನಿನಗಿಂತ ಚೆನ್ನಾಗಿ ನಾನು ಬದುಕು ತೋರಿಸ್ತೀನಿ ಅಂತ ಒಬ್ರಿಗೊಬ್ರು ಚಾಲೆಂಜ್ ಮಾಡ್ಕೊಂಡಿದ್ರು ಆಶ್ಚರ್ಯ ಪಡೋಂಥದ್ದು ಏನೂ ಇಲ್ಲ. ಯಾ ಐ ಥಿಂಕ್ ಸೋ. ಎಂಥ ವಿಪರ್ಯಾಸ ನೋಡಿ ಸಂಜಯ್. ಅವರಿಬ್ಬರು ಒಂದಾಗಬೇಕು ಅಂತ ನಾವು ಪ್ರಯತ್ನ ಪಟ್ಟಾಗೆಲ್ಲ ಇನ್ನಷ್ಟು ಮತ್ತಷ್ಟು ದೂರ ಹೋಗ್ತಾನೆ ಇದ್ದಾರೆ. ನನಗಂತೂ ತುಂಬ ಹಿಂಸೆ ಆಗುತ್ತೆ ಸಂಜಯ್. ಹಾಂ, ನಿನಗೆ ನಿನ್ನ ಮಗನ ಜೀವನ ಹೀಗಾಯ್ತಲ್ಲ ಅಂತ ಸಂಕಟ ಆಗ್ತಾ ಇದೆ. ನಿನ್ನ ಹಾಗೆ ಪ್ರಾರ್ಥನಾನ ಒಬ್ಬ ತಾಯಿ, ಸಮರ್ಥ ಕೂಡ ನನ್ನ ಹಾಗೆ ಒಬ್ಬ ತಂದೆ. ಆದರೆ ಅವರಿಬ್ಬರಿಗೂ ಅರ್ಥನ ಬಗ್ಗೆ ಯಾಕೆ ಯೋಚನೆ ಮಾಡೋಕ್ಕಾಗ್ತಿಲ್ಲ? ಪಾಪ ಕೂಸು ಅಪ್ಪ ಅಮ್ಮ ಇಲ್ಲದೆ ಒದ್ದಾಡ್ತಿದ್ದಾಳೆ ಅಂತ ಯಾಕೆ ಅನ್ನಿಸ್ತಾ ಇಲ್ಲ? ಅವರಿಬ್ರು ತಮ್ಮ ನಿರ್ಧಾರನ ಯಾಕೆ ಬದಲಾಯಿಸ್ತಾ ಇಲ್ಲ? ನನಗೂ ಅದೇ ಅರ್ಥ ಆಗ್ತಿಲ್ಲ ಸಂಜಯ್. ಮಗಳನ್ನ ಅಷ್ಟು ಪ್ರೀತಿ ಮಾಡೋನು ಮಧ್ಯರಾತ್ರಿ ಎದ್ದು ಎಲ್ಲಿಗೆ ಹೋಗಿದ್ದ? ಸ್ಟ್ರೇಂಜ್. ಅವನಿಗೆ ಯಾವುದೇ ಹೊಸ ಪರಿಚಯ ಆದರೂ, ಅವನು ಯಾರನ್ನೇ ಇಷ್ಟಪಟ್ಟರು ಅರ್ಥನ ಮೇಲಿರೋ ಪ್ರೀತಿ ಕಡಿಮೆ ಆಗೋಕೆ ಸಾಧ್ಯನೇ ಇಲ್ಲ. ಆದರೆ ಅರ್ಥನೇ ಈಗ ಅವನ ಮೇಲೆ ಕೋಪಿಸ್ಕೊಂಡಿದ್ದಾಳೆ. ಅಂದರೆ ಏನೋ ಎಲ್ಲೋ ತಪ್ಪಾಗ್ತಿದೆ ಅಂತ. ನಾವು ಒಂದು ದಾರಿ ಹೋಗ್ತಾ ಇದ್ರೆ ಅವನೇ ಒಂದು ದಾರಿ ಹೋಗ್ತಾ ಇದ್ದಾನೆ. ಹೌದು ಸಂಜಯ್, ನೋಡೋಣ. ಅಂಜನು ಚಿಂತನ ಇಬ್ಬರು ಬರಲಿ. ಅಲ್ಲಿ ಪ್ರಾರ್ಥನಾ ಬಿಹೇವಿಯರಲ್ಲಿ ಏನೇನು ಚೇಂಜಸ್ ಆಗಿದೆ, ಇಲ್ಲಿ ಇವನು ಹೇಗೆ ಆಡ್ತಾನೆ, ಎಲ್ಲ ಮಾತಾಡ್ಕೊಂಡ್ರೆ ವಿಷಯ ಕ್ಲಿಯರ್ ಆಗುತ್ತೆ ಅನ್ಸುತ್ತೆ. ಅಷ್ಟೇ ಈಗ ಉಳಿದಿರೋದು. ಅಯ್ಯೋ, ಇವ್ರ ಜೊತೆ ನಾನು ಏನು ಅಂತ ಮಾತಾಡೋದು? ಪ್ರಾರ್ಥನಾ, ಪ್ಲೀಸ್ ಫೋನ್ ರಿಸೀವ್ ಮಾಡು. ನಮ್ಮನ್ನ ನಾವು ತಿದ್ಕೋತಾ ಇದ್ದೀವಿ ಅನ್ನೋದನ್ನೆಲ್ಲ ಮರೆತುಬಿಟ್ಟಿಯಾ? ನಾವು ಆಡಿದ ಮಾತು, ಕೊಟ್ಟಿದ್ದ ಭಾಷೆ ಇದೆಲ್ಲ ಏನು ಅಲ್ವಾ ಇವಾಗ? ಪ್ಲೀಸ್ ಪ್ರಾರ್ಥನಾ, ಒಂದೊಂದ್ಸಲ ಪಿಕ್ ಮಾಡು. ಇವ್ರು ಪದೇ ಪದೇ ಹಿಂಗೆ ಕಾಲ್ ಮಾಡಿದ್ರೆ ನಾನು ಏನು ಮಾಡಲಿ? ಮಾತಾಡಕ್ಕೆ ನನ್ನಲ್ಲಿ ಏನೂ ಇಲ್ಲ ಇವಾಗ. ನಾನು ನಿನ್ನ ಮೀಟ್ ಆಗೋಗಿ ಬರ್ತಾ ಇದ್ದೀನಿ. ನಿನ್ನ ಹತ್ರ ತುಂಬ ಮಾತಾಡಬೇಕು. ಎಲ್ಲದನ್ನು ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಈ ಥರ ಕೋಪ ಮಾಡ್ಕೊಂಡು ಕೂತ್ಕೊಳ್ಳೋದು ಸರಿನಾ? ನೀನು ಫೋನ್ ಪಿಕ್ ಮಾಡಿಲ್ಲ ಅಂತ ನಾನಿನ್ನು ಸುಮ್ಮನೆ ಇರಲ್ಲ. ಇವತ್ತು ನಿನ್ನ ನೋಡ್ಬಿಟ್ಟೆ ವಾಪಸ್ ಹೋಗೋದು. ನೀನು ಎಲ್ಲೇ ಇದ್ರೂ ಅಷ್ಟೇ. ನಿನ್ನ ಹುಡ್ಕೋದು ನನಗೇನು ಕಷ್ಟದ ಕೆಲಸ ಅಲ್ಲ. ಮೆಸೇಜ್ ಓದಿದ್ಯಾ? ಎಲ್ಲಿದ್ಯಾ? ದೇವಸ್ಥಾನದಲ್ಲಿ. ನಾನು ನಿನ್ನ ಮೀಟ್ ಆಗಬೇಕು, ಮಾತಾಡಬೇಕು. ಹೇಳು, ಎಲ್ಲಿಗೆ ಬರಲಿ? ದೇವಸ್ಥಾನಕ್ಕೆ ಬರಲಾ? ನಾನಿವಾಗ ಮನೆಗೆ ಹೊರಟೆ. ಸರಿ, ಹಾಗಾದರೆ ನನ್ನ ಮನೆ ಹತ್ರನೇ ಬರ್ತೀನಿ. ಆದರೆ ನಾನು ಬರ್ತೀನಿ ಅಂತ ನೀನೆಲ್ಲೂ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ನೀನು ಇವತ್ತು ಎಲ್ಲೇ ಇದ್ರೂ ಸರಿ, ನಾನು ನಿನ್ನ ಮೀಟ್ ಆಗಲೇಬೇಕು. ನೀನು ಹೆಂಗೆ ಬದುಕಿಸ್ತೀಯೋ ಹಾಗೆ. ಮತ್ತೆ ನನ್ನ ಕೈಲಂತೂ ತಪ್ಪು ಮಾಡಿಸ್ಬೇಡ. ಪುಟಿ, ಹಾಗಾದ್ರೆ ಇವಾಗ ನಿನಗೆ ಸಮರ್ಥ ಪ್ರಾರ್ಥನಾ ಕತೆ ಹೇಳ್ತೀನಿ, ಓಕೆನಾ? ಓಕೆ ಓಕೆ. ಸರಿ, ಹಾಗಾದ್ರೆ ಇವ್ರ ಮಾತೆಲ್ಲ ನಮಗೆ ಯಾಕೆ, ನಾವು ರೂಮಿಗೆ ಹೋಗಿ ಮಾತಾಡೋಣ. ಅದೇ, ಬಾಯ್. ನಾವು ರೂಮ್ಗೆ ಹೋಗಿ ಕತೆ ಮಾತಾಡ್ತೀವಿ. ಬಾ ಚಿಕ್ಕಿ.
ನನಗೆ ಇದೆಲ್ಲ ವಿಚಿತ್ರ ಅನ್ನಿಸ್ತಾ ಇದೆ. ಸಮರ್ಥ್ ಸರ್ ಬಗ್ಗೆ ನಾನು ತುಂಬಾ ಅನುಮಾನ ಪಟ್ಟಿದ್ದೆ ನಿಜ. ಆದರೆ ಅತ್ತಿಗೆ ಬಗ್ಗೆನೂ ನಾನು ಏನಾದರೂ ವಿಷಯ ಹೇಳಿದ್ರೆ ನಂಬ್ತೀರಾ ನೀವು? ಪ್ರಾರ್ಥನನ್ ಬಗ್ಗೆನಾ? ಪ್ರಾರ್ಥನನ್ ಬಗ್ಗೆ ಏನು ಹೇಳಬೇಕು ನೀನು? ಹೇಗೆ ಹೇಳೋದಿದನ್ನ? ನನಗಿವೆಲ್ಲ ಕನಸು ಅನ್ನಿಸ್ತಾ ಇದೆ. ನಿನ್ನೆ ಮಧ್ಯರಾತ್ರಿ ಅತ್ತಿಗೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಯಾವೊಂದೋ ಹಿಂದೆ ಬೈಕಲ್ಲಿ ಹೋಗಿದ್ದಾರೆ ಅಂದ್ರೆ ನಂಬ್ತೀರಾ ನೀವು? ಹರೀಶು ಎಲ್ಲ ರೋಡಲ್ಲಿ ಹೋಗ್ತಾ ನಾನು ನೋಡಿದ್ದೆ ಸುಮ್ಮನೆ ಹೋಗ್ತಿದ್ದೆ ಅಂಕಲ್. ಆದರೆ ನಾನು ನೋಡಿದ್ದು ನಮ್ಮನೆ ಹತ್ರನೇ. ಅತ್ತಿಗೆ ಅವರಿಂದ ಬೈಕಲ್ಲಿ ಹೋಗಿದ್ದನ್ನ ನಾನೇ ಕಣ್ಣಾರ ನೋಡಿದ್ದೀನಿ. ಮನೆ ವಾಪಸ್ ಬರ್ಬೇಕಾದ್ರೆ ಹತ್ಕೊಂಡು ಬರೇ ಬರ್ತಾ ಇದ್ರು. ಏನತ್ತಿಗೆ ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದೀರಲ್ಲ ಅಂತ ಕೇಳಿದ್ದಕ್ಕೆ ಯಾವುದಕ್ಕೂ ಅವ್ರ ಹತ್ರ ಉತ್ತರನೇ ಇಲ್ಲ. ಇದಕ್ಕೇನಂತೀರಾ ನೀವು? ಬಟ್ ಯು ನೋ ಸಮಥಿಂಗ್, ನಿನ್ನೆ ರಾತ್ರಿ ಸಮರ್ಥನು ಬೈಕ್ ರೈಡ್ ಹೋಗಿದ್ದ, ಅದು ಮಧ್ಯರಾತ್ರಿ. ಹೂವಾ, ನಿನ್ನೆ ಅವರಿಬ್ಬರೇ ಯಾಕೆ ಸಿಕ್ಕಿರಬಾರ್ದು? ಆಂಟಿ, ಏನು ಜೋಕ್ ಮಾಡ್ತಾ ಇದ್ದೀರಾ ನೀವು? ಅವರಿಬ್ರು ಒಳ್ಳೆ ಹಾವು ಮೂಗುಸಿ ಆಡ್ದಂಗೆ ಆಡ್ತಾ ಇರ್ತಾರೆ. ಅಂಥದ್ರಲ್ಲಿ ಬೈಕ್ ರೈಡ್ ಹೋಗ್ತಾರಾ? ಅದು ಮಧ್ಯರಾತ್ರಿಯಲ್ಲಿ, ಅದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು. ನಂಬ ಅಂತ ಮಾತು ಹೇಳಿ ಆಂಟಿ. ಹಾಗಾದರೆ ಇಬ್ಬರು ಏಕ್ದಮ್ ಬದಲಾಗೋಕೆ ಹೇಗೆ ಸಾಧ್ಯ? ಒಂದೇ ಸಮಯಕ್ಕೆ ಸಾಲದಕ್ಕೆ ಒಂದೇ ಸಮಯಕ್ಕೆ ಬೈಕಲ್ಲಿ ಹೋಗೋಕೆ ಹೇಗೆ ಸಾಧ್ಯ? ಕಾಕತಾಳೀಯ ಇರ್ಬೋದಲ್ಲ. ನಿನ್ನ ಮಾತಿನ ಅರ್ಥ ಏನಂಜನ್? ಸಮರ್ಥಿನ್ ಯಾರನ್ನೋ, ಪ್ರಾರ್ಥನಾ ಮತ್ತಿನ್ಯಾರನ್ನೋ ಇಷ್ಟಪಡ್ತಿದ್ದಾರೆ ಅಂತನಾ? ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳಬೇಕಾ? ನಡೀತಾರ ಘಟನೆಗಳನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ ಆಂಟಿ. ಇಟ್ ಇಸ್ ಗುಡ್ ಫಾರ್ ದೆಮ್. ಇಷ್ಟು ವರ್ಷ ಒಂಟಿಯಾಗಿರ್ಲಿಲ್ವಾ? ಹಾ, ಏನು ಹೇಳ್ಬಿಟ್ರಿ ಸರ್? ಇಟ್ಸ್ ಗುಡ್ ಫಾರ್ ದೆಮ್, ಒಪ್ಕೋತೀನಿ. ಆದರೆ ಅರ್ಥಂಗೆ ನಾನು ಚಿಕ್ಕಪ್ಪ ಮಾತ್ರ ಆಗಕ್ಕೆ ಸಾಧ್ಯ, ಯಾವತ್ತೂ ಅವಳ ಅಪ್ಪ ಆಗಲ್ಲ. ಹಾಗೆ ನನ್ನ ಹೆಂಡತಿ ಅವಳಿಗೆ ಚಿಕ್ಕಮ್ಮ ಮಾತ್ರ ಆಗಕ್ಕೆ ಸಾಧ್ಯ, ಯಾವತ್ತೂ ಅಮ್ಮ ಆಗಕ್ಕೆ ಆಗಲ್ಲ. ಎಲ್ಲ ನಿಮ್ಮ ಥರನೇ ಯೋಚನೆ ಮಾಡಿಬಿಟ್ರೆ ಅರ್ಥಂಗೆ ಇನ್ಯಾವುದೋ ಅಪ್ಪ ಇನ್ಯಾವುದೋ ಅಮ್ಮ ಬಂದ್ಬಿಡ್ತಾರೆ ಅಷ್ಟೇ. ಸಂಜಯ್, ಅಂಜನ್ ಹೇಳ್ತಾ ಇರೋದು ಸರಿಯಾಗಿದೆ. ಸಮರ್ಥು ಇನ್ಯಾರನ್ನೋ ಇಷ್ಟಪಡ್ತಿದ್ದಾನೆ ಅಂದರೆ ದಟ್ಸ್ ಫೈನ್, ಏನು ಮಾಡೋಕ್ಕಾಗಲ್ಲ. ಆದರೆ ಆ ಹೊಸ ಹೆಣ್ಣು ನಮ್ಮ ಅರ್ಥಂಗೆ ಏನಾಗ್ತಾಳೆ? ತನ್ನ ಅಪ್ಪನ ಜೊತೆ ಇನ್ಯಾವುದೋ ಹೆಣ್ಣನ್ನ ಅವಳು ಹೇಗೆ ನೋಡ್ತಾಳೆ ಸಂಜಯ್? ನಾನು ಅದನ್ನೇ ಹೇಳ್ತಾ ಇರೋದು. ಅತ್ತಿಗೆ ಇನ್ಯಾರನ್ನೋ ಇಷ್ಟಪಟ್ಟರೆ ಅದೇನಂತ ದೊಡ್ಡ ಅಪರಾಧ ಅಲ್ಲ. ಆದರೆ ಇನ್ಯಾವುದೋ ಗಂಡಸನ್ನ ಅರ್ಥ ಏನಾಗಿ ನೋಡ್ತಾಳೆ? ತನ್ನ ಅಮ್ಮನ್ನ ತನ್ನ ಅಪ್ಪನ ಜೊತೆ ಬಿಟ್ಟು ಇನ್ಯಾವುದೋ ಗಂಡಸ ಜೊತೆ ನೋಡಿದಾಗ ಅವಳ ಮನಸ್ಸಿಗೆ ಹೇಗೆ ಅನ್ನಿಸ್ಬೇಡ? ಎಸ್. ಸೊ ವಾಟ್ ಡು ವಿ ಡೂ ನಾವ್? ಇನ್ನೇನು ಮಾಡೋಕ್ಕಾಗತ್ತೆ? ಅವರಿಬ್ಬರನ್ನು ಕರೆಸಿ ಕೂರಿಸಿ ಕೇಳೋಣ, ಏನು ನಡೀತಾ ಇದೆ ಕರೆಕ್ಟಾಗಿ ಹೇಳಿ ಅಂತ. ಆವಾಗ ಅದು ನಮಗೆಲ್ಲ ವಿಷಯ ಕ್ಲಿಯರ್ ಆಗುತ್ತೆ. ನಮ್ದು ಇನ್ನೇನು ಉದ್ದೇಶ ಇಲ್ಲ ಸರ್, ಇದರಿಂದ ಅರ್ಥಂಗೆ ತೊಂದರೆ ಆಗಬಾರ್ದು ಅಷ್ಟೇ. ಏನಂತೀರಾ? ಎಸ್, ವಿ ಆರ್ ಫೈನ್. ಸಮರ್ಥ್ ಬಂದಿದ್ದೆ ನಾವು ವಿಚಾರಿಸ್ತೀವಿ. ಅತ್ತಿಗೆ ಬಂದಿದ್ದ ಕೂಡಲೇ ನಾವು ಅವ್ರನ್ನ ಸರಿಯಾಗಿ ವಿಚಾರಿಸ್ತೀವಿ. ಸದ್ಯಕ್ಕೆ ಅದೊಂದೇ ಉಳಿದಿರೋದು. ಮಿಲನ 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 ಮಿಲನ. ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಪರಸ್ಪರ ಒಪ್ಕೊಂಡಿದ್ದೀವಿ ತಾನೆ? ಪ್ರೀತಿ ಮಾಡೋರು ಮುತ್ಕೊಡ್ಬಾರ್ದ? ಅದು ದೊಡ್ಡ ಅಪರಾಧನ? ಏನಾದ್ರೂ ಹೇಳು ಪ್ರಾರ್ಥನಾ. ನೀನೇನು ಹೇಳ್ದೇ ಇದ್ರೆ ನಾನು ಏನು ಅನ್ಕೋಬೇಕು ಹೇಳು? ಇವಾಗ ನನಗೆ ಉತ್ತರ ಬೇಕು. ನಿನ್ ಮೌನ, ನಿನ್ ಕೋಪ, ನಿನ್ ಬಿಗುಮಾನ ಇದನ್ನೆಲ್ಲ ಸಹಿಸ್ಕೊಂಡು ಸಾಕಾಗೋಗಿದೆ ನನಗೆ. ಇವಾಗ ನನಗೆ ಉತ್ತರ ಹೇಳು. ನಾನು ಮುತ್ತು ಯಾಕೆ ಕೊಡಬಾರ್ದು? ನೀನನ್ನ ಅಷ್ಟೊತ್ತಲ್ಲಿ ಕರೆದಿದ್ದು ತಪ್ಪಲ್ಲ, ನನ್ನ ಜೊತೆ ಬೈಕಲ್ಲಿ ಬಂದಿದ್ದು ತಪ್ಪಲ್ಲ, ನೀನೇ ಬಂದು ನನ್ನ ತೋಳು ಹಿಡ್ಕೊಂಡಿದ್ದು ತಪ್ಪಲ್ಲ. ಆದ್ರೆ ನಾನು ಮುತ್ತು ಕೊಟ್ರೆ ಮಾತ್ರ ಅದು ತಪ್ಪು. ಯಾಕೇನು ಮಾತಾಡ್ತಿಲ್ಲ? ಕಮ್ ಆನ್, ಸೇ ಸಮಥಿಂಗ್. ಮತ್ತೆ ನಾನು ನಿಂದೆ ಹೀಗೆ ಬರಬಾರ್ದು ಅಂತ ನನ್ನ ಪಾಡಿಗೆ ನಾನು ಇದ್ದೆ. ನಿನ್ನ ಹಿಂದೆ ಬರೋ ಹಾಗೆ ಮಾಡಿದ್ದು ನೀನೇ ತಾನೆ. ಇವಾಗ ಹೀಗೆ ಮಾಡೋದು ಸರಿನಾ? ಅಲ್ಲ, ನನ್ನನ್ನು ಏನು ಅನ್ಕೊಂಡಿದ್ಯಾ ನೀನು? ನನಗೆ, ನನ್ನ ವ್ಯಕ್ತಿತ್ವಕ್ಕೆ ಒಂದು ಸ್ವಲ್ಪನೂ ಬೆಲೆನೇ ಇಲ್ವಾ? ಇವಾಗ ನೀನೇನಾದ್ರೂ ಹೇಳೋ ತನಕ ನಾನು ಬಿಡಲ್ಲ. ಹೇಳು, ನಂದೇನು ತಪ್ಪು ಅಂತ ಹೇಳು.
ಇಂಥ ತಪ್ಪು ಅಂದ್ರೆ ಬೇಕಾದ್ರೆ ನೀನ್ ಕಾಲು ಬಿದ್ದು ಕ್ಷಮೆ ಕೇಳ್ತೀನಿ. ನೋಡು, ನನ್ನೆಲ್ಲ ಸ್ವಾಭಿಮಾನ, ಆತ್ಮಗೌರವ ಎಲ್ಲ ಬಿಟ್ಟು ನಿನ್ ಮುಂದೆ ಹೀಗೆ ಕೂತಿದ್ದೀನಿ. ನೀನು ಉತ್ತರ ಕೊಡೋವರೆಗೂ ನಾನು ಹೋಗಲ್ಲ. ಇಷ್ಟು ವರ್ಷ ದೂರ ಇದ್ದವನಿಗೆ ಸಾಯೋವರೆಗೂ ದೂರ ಇರೋದಕ್ಕೆ ಬರತ್ತೆ, ತಿಳ್ಕೊ. ಆದ್ರೆ ನನ್ನ ತಪ್ಪೇನು ಅಂತಾನೆ ಹೇಳ್ದೆ, ಕಾರಣನೇ ಇಲ್ಲದೆ ನನ್ನನ್ನು ದೂರ ಮಾಡ್ಕೊಳ್ಳೋದಿಲ್ಲ, ನನ್ನ ಸಹಿಸ್ಕೊಳ್ಳೋದಿಲ್ಲ. ಹೇಳು, ನನ್ನ ತಪ್ಪೇನು? ನಾನು ಮುತ್ಕೊಟ್ಟಿದ್ದೆ ತಪ್ಪು ಅನ್ನೋದಾದ್ರೆ ನಾನು ಮುತ್ಕೊಟ್ಟಿದ್ದು ನನ್ನ ಹೆಂಡತಿಗೆ. ಕೋರ್ಟ್ ಏನೇ ಹೇಳಿರ್ಬೋದು, ಲೋಕ ಏನೇ ಅನ್ಬೋದು, ಆದ್ರೆ ಅವತ್ತಿಗೂ ಇವತ್ತಿಗೂ ಯಾವತ್ತಿಗೂ ಈ ಪ್ರಾರ್ಥನಾ, ಈ ಸಮರ್ಥನ ಹೆಂಡ್ತಿನೇ. ಇವಾಗ ಹೇಳು, ಈ ಸಮರ್ಥ ಮಾಡಿ ತಪ್ಪೇನು? ಹೇಳು. ನೀನ್ ಹೇಳೋ ತನಕ ನಾನು ಹೋಗಲ್ಲ. ಹಾಗೆ ಹೋಗ್ಬಿಟ್ರೆ ಏನು ಮಾತಾಡದೆ ಮುತ್ಕೋಟಿಲ್ ಬಂದು ನಿಂತ್ಕೊಂಡ್ರೆ ನಾನು ಏನ್ ಅನ್ಕೋಬೇಕು? ನೀವು ತಪ್ಪು ಮಾಡಿದ್ರಿ ಅನ್ನಲ್ಲ, ಅದಕ್ಕೆ ಪ್ರತಿಯಾಗಿ ನಾನೊಂದು ತಪ್ಪು ಮಾಡಿದೆ ಅಷ್ಟೇ. ಅಲ್ಲಿಗೆಲ್ಲ ಸರಿ ಹೋಯ್ತಲ್ಲ. ಹೀಗೆಲ್ಲ ಒಗಟೊಗಟಾಗಿ ಮಾತಾಡ್ಬೇಡ, ನನಗೆ ಸರಿಯಾಗಿ ಉತ್ತರ ಹೇಳು. ದಿಸ್ ಇಸ್ ಟೂ ಮಚ್ ಪ್ರಾರ್ಥನಾ. ಅಲ್ಲ, ಮಾತಾಡು ಅಂದ್ರೆ ಹೀಗೆ ಮುತ್ಕೊಟ್ಟು ಹೋಗೋದ? ನಿನ್ನ ನಾನು ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ. ಯಾಕೆ ನನ್ನ ಇಷ್ಟೊಂದು ಸತಾಯಿಸ್ತಾ ಇದೀಯಾ? ಯಾಕೆ ನನಗೆ ನೀನು ಸ್ಪಷ್ಟ ಆಗ್ತಿಲ್ಲ? ಯಾಕೆ ಬರೀ ಗೊಂದಲನೇ ಹುಟ್ಟಿಸ್ತೀಯಾ? ನಂಗೆ ಉತ್ತರ ಕೊಡು. ಮಿಲನ 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 ಮಿಲನ. ಯಾಕೆ ನನ್ನ ಇಷ್ಟೊಂದು ಸತಾಯಿಸ್ತಾ ಇದೀಯಾ? ಯಾಕೆ ನನಗೆ ನೀನು ಸ್ಪಷ್ಟ ಆಗ್ತಿಲ್ಲ? ಯಾಕೆ ಬರೀ ಗೊಂದಲನೇ ಹುಟ್ಟಿಸ್ತೀಯಾ? ನಂಗೆ ಉತ್ತರ ಕೊಡು. ನನ್ನ ಮನಸ್ಸಿನ ಮಾತೆಲ್ಲ ನನ್ನ ಕಣ್ಣಲ್ಲೇ ಕಾಣಿಸುತ್ತೆ ಅಂದ್ರಲ್ಲ, ನಿಮಗೆ ಬೇಕಾಗಿರೋ ಉತ್ತರನೂ ನನ್ನ ಕಣ್ಣಲ್ಲೇ ಕಾಣ್ಬೋದಲ್ಲ. ಅಂದ್ರೆ ಬಾಯಿ ಬಿಟ್ಟು ಒಂದನ್ನು ಹೇಳಲ್ಲ ಅಂತನಾ? ನನ್ಗೆ ಗೊತ್ತಿಲ್ಲ. ನನಗೆ ನನ್ನನ್ನೇ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಇನ್ನು ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನಾನು ಸೋಲ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ನಿಮ್ಮ ತಾಳ್ಮೆಗೆ, ನಿಮ್ಮ ಸೋಲ್ಗೆ, ನಿಮ್ಮ ಪ್ರೀತಿಗೆ, ಎಲ್ಲದಕ್ಕೂ ನನಗೆ ಸೋಲು ಸುಖ ಬೇಕು ಅನ್ನಿಸ್ತಾ ಇದೆ. ಕೊಡ್ತೀರಾ? ಮೊದಲನೇ ಸಲ ನಾನು ಸೋಲೋಕ್ ತಯಾರಾಗಿದ್ದೀನಿ. ನಿಮ್ ಜೊತೆ ಆಡ್ಬೇಕಾದ ಮಾತನ್ನೆಲ್ಲ ನಾನು ಗೋಡೆಗಳ ಜೊತೆ ಆಡ್ತಾ ಇದ್ದೆ. ಆ ಮಾತುಗಳನ್ನೆಲ್ಲ ಒಂದೇ ಸಲಕ್ಕೆ ನಿಮ್ ಮುಂದೆ ಆಡ್ಬೇಕು ಅನ್ಸ್ತಾ ಇದೆ. ಆದ್ರೆ ಎಲ್ಲಿಂದ ಶುರು ಮಾಡ್ಲಿ, ಹೇಗೆ ಹೇಳಲಿ, ನನ್ನ ಮನಸ್ಸನ್ನ ನಿಮ್ ಮುಂದೆ ಹೇಗೆ ಬಿಚ್ಚಿಡ್ಲಿ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ನಾನು ಎಷ್ಟು ಸಲ ಅನ್ಕೊಂಡಿದ್ದೀನಿ ಗೊತ್ತಾ, ನಾನು ತಪ್ಪು ಮಾಡಿದೆ ಅಂತ. ಆದ್ರೆ ಈ ತಾಳಿ ಕೊಟ್ಟ ಬೆಲೆನೂ ನಾನು ನಿಮಗೆ ಕೊಡ್ಲಿಲ್ಲ. ಈ ಅರಿಶಿನ ಕುಂಕುಮ, ಈ ಅಲಂಕಾರ ಕೊಟ್ಟ ಇಂಪಾರ್ಟೆನ್ಸು ನಾನು ನಿಮಗೆ ಕೊಡ್ಲಿಲ್ಲ. ಈ ಪೂಜೆ, ವ್ರತ, ಇದರ ನಿಯಮಗಳನ್ನ ಅರ್ಥ ಮಾಡ್ಕೊಂಡಷ್ಟು ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ನನ್ನ ಮನಸ್ಸಲ್ಲಿ ಎಷ್ಟು ಹತ್ತಿದ್ದೀನಿ ಗೊತ್ತಾ. ಇದನ್ನೆಲ್ಲ ನಾನು ನಿಮ್ಮ ಮುಂದೆ ಹೇಳ್ಕೋಬೇಕು. ನನ್ನನ್ನು ಸೋಲ್ಸಿ ಪ್ಲೀಸ್, ನಾನು ಸೋಲ್ಬೇಕು. ಹಾಗಾದ್ರೆ ಯಾಕೆ ಯಾವಾಗಲೂ ನನ್ನ ಕೋಪ ಮಾಡ್ಕೋತೀಯ?